ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ರೆಕ್ಟಿಫೈರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ರೆಕ್ಟಿಫೈರ್, ವೈ ಇಟ್ ಈಸ್ ರಿಕ್ವೈರ್ಡ್ ಅಂತ. ಸೊ ರೆಕ್ಟಿಫೈರ್ ಏನಕ್ಕಪ್ಪ ಬೇಕು ಅಂತಂದರೆ, ನೀವು ಈ ಡಯಾಗ್ರಾಮ್ ನೋಡ್ತಾ ಇರ್ಬೋದು. ಇದು ಎ ಸಿ ಟು ಡಿ ಸಿ ಪವರ್ನ ಕನ್ವರ್ಟ್ ಮಾಡೋಕ್ಕೆ ಒಂದು ಬ್ಲಾಕ್ ಡಯಾಗ್ರಾಮ್. ಹೇಗಿರುತ್ತೆ ಎ ಸಿ ಟು ಡಿ ಸಿ ಪವರ್ ಕನ್ವರ್ಷನ್ ಅಂತ. ಡೈರೆಕ್ಟ್ ಎ ಸಿ ಸಿಗ್ನಲ್ನ ನಾವು ಕೆಲವೊಂದು ಡಿವೈಸಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಮೊಬೈಲ್ ಫೋನ್ ಇರ್ಬೋದು. ಇದನ್ನು ಚಾರ್ಜ್ ಮಾಡಬೇಕು ಅಂತಂದರೆ ನಾವು ಒಂದು ಚಾರ್ಜರಲ್ಲಿ ಅಡಾಪ್ಟರ್ ನೋಡ್ತೀವಿ. ಸೊ ಆ ಅಡಾಪ್ಟರಲ್ಲಿ ಎ ಸಿ ಟು ಡಿ ಸಿ ಕನ್ವರ್ಷನ್ ಇರುತ್ತೆ. ಇದರಲ್ಲಿ ಒಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಇದೆ, ನೆಕ್ಸ್ಟ್ ರೆಕ್ಟಿಫೈಯರ್ ಇದೆ. ಈ ರೆಕ್ಟಿಫೈಯರೇ ಏನು ಅಂತಂದರೆ ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡೋದು. ಸೊ ನೆಕ್ಸ್ಟ್ ಒಂದು ಫಿಲ್ಟರ್ ಹಾಕಿದ್ದೀವಿ ಆ್ಯಂಡ್ ದೆನ್ ರೆಗ್ಯುಲೇಟರ್ ಇದೆ. ಫೈನಲಿ ನಮಗೆ ಈ ಥರ ಡಿ ಸಿ ವೋಲ್ಟೇಜ್ ಸಿಗುತ್ತೆ. ಸೊ ಎ ಸಿ ವೋಲ್ಟೇಜ್ ಇನ್ಪುಟ್ ಕೊಟ್ಟರೆ ಸೊ ಏನೇನು ಮಾಡುತ್ತೆ ಈ ಕಾಂಪೋನೆಂಟ್ಸು. ಫಸ್ಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ನಿಮ್ಗೆ ಎ ಸಿ ಸಿಗ್ನಲ್ 240 ವೋಲ್ಟ್ಸ್ ಅಷ್ಟು ಇರುತ್ತೆ. ಅದನ್ನು ಫಸ್ಟ್ ನಾವು ಲೋ ವೋಲ್ಟೇಜ್ಗೆ ಕನ್ವರ್ಟ್ ಮಾಡಬೇಕು. ಸೊ 12 ವೋಲ್ಟ್ಸೋ 20 ವೋಲ್ಟ್ಸೋ ಎಷ್ಟು ಡಿ ಸಿ ಬೇಕೋ ಅದಕ್ಕೆ ತಕ್ಕನಾಗಿ ನಾವು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಬೇಕು. ಈ ಹೈ ವೋಲ್ಟೇಜ್ ಎ ಸಿ ಇರೋದನ್ನು ಲೋ ವೋಲ್ಟೇಜ್ ಎ ಸಿ ಆಗಿ ಕನ್ವರ್ಟ್ ಮಾಡಿದೆ ಟ್ರಾನ್ಸ್ಫಾರ್ಮರ್. ಅದಾದಮೇಲೆ ರೆಕ್ಟಿಫೈಯರ್ ಬರುತ್ತೆ. ಈ ಲೋ ವೋಲ್ಟೇಜ್ ಎ ಸಿ ಸಿಗ್ನಲ್ನ ರೆಕ್ಟಿಫೈ ಮಾಡಬೇಕು ಅಂತಂದರೆ ನಾವು ಡಯೋಡ್ ಯೂಸ್ ಮಾಡಬೇಕು. ಸೊ ರೆಕ್ಟಿಫೈರಲ್ಲಿ ಮೈನ್ ಕಾಂಪೋನೆಂಟ್ ಏನು ಅಂತಂದರೆ ಡಯೋಡ್. ಈ ರೆಕ್ಟಿಫೈರ್ ಏನು ಮಾಡುತ್ತೆ, ಈ ಎ ಸಿ ಸಿಗ್ನಲ್ನ ಹಾಫ್ ಆಫ್ ದ ಸಿಗ್ನಲ್ ತೆಗೆದ್ಬಿಟ್ಟು ನಮಗೆ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ನ ಕೊಡುತ್ತೆ. ಸೊ ಇದು ರೆಕ್ಟಿಫೈರ್ ಏನು ಮಾಡುತ್ತೆ ಕೆಲಸ ಅಂದರೆ, ಎ ಸಿ ಸಿಗ್ನಲ್ ಟು ಪ್ಯೂರ್ ಡಿ ಸಿ ಆಗಿ ಕನ್ವರ್ಟ್ ಮಾಡಲ್ಲ, ಪಲ್ಸೇಟಿಂಗ್ ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲೇನು ಪಲ್ಸೇಟಿಂಗ್ ಅಂತ ಹೇಳ್ತಿದೀವೋ ಅದೇ ಎ ಸಿ ಪಲ್ಸಸ್ ಇನ್ನೂ ಇದೆ ಸಿಗ್ನಲಲ್ಲಿ, ಔಟ್ಪುಟ್ ಆಫ್ ದ ರೆಕ್ಟಿಫೈರಲ್ಲಿ ಅಂತ. ಅದಕ್ಕೆ ರೆಕ್ಟಿಫೈರ್ ಡೆಫಿನೇಷನ್ ಏನು ಹೇಳ್ತೀವಿ, ರೆಕ್ಟಿಫೈರ್ ಈಸ್ ಎ ಡಿವೈಸ್, ಇಟ್ ವಿಲ್ ಕನ್ವರ್ಟ್ ಎ ಸಿ ಟು ಪಲ್ಸೇಟಿಂಗ್ ಡಿ ಸಿ ಅಂತ ಹೇಳ್ತೀವಿ. ಸೊ ಈ ಎ ಸಿ ಕಾಂಪೋನೆಂಟ್ ಇರೋದನ್ನು ರಿಮೂವ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಫಿಲ್ಟರ್ ಹಾಕಬೇಕು. ಅದಕ್ಕೆ ಈ ಫಿಲ್ಟರ್ ಹಾಕಿದ್ರೆ ಏನಾಗುತ್ತೆ, ಈ ಎ ಸಿ ಕಾಂಪೋನೆಂಟ್ ಎಲ್ಲ ರಿಮೂವ್ ಆಗಿ ಸೊ ನಮಗೆ ಆಲ್ಮೋಸ್ಟ್ ಈಕ್ವಲ್ ಟು ಡಿ ಸಿ ಕಾಂಪೋನೆಂಟ್ ಬರುತ್ತೆ. ಡಿ ಸಿ ಅಂತಂದರೆ ನಮಗೆ ಸ್ಟ್ರೈಟ್ ಲೈನ್ ಇರಬೇಕು. ಈಗ 5 ವೋಲ್ಟ್ ಅಂತಂದರೆ ಕಂಟಿನ್ಯೂಸ್ 5 ವೋಲ್ಟ್ಸ್ ಇರಬೇಕು. ಈ ಎ ಸಿ ಸಿಗ್ನಲಲ್ಲಿ ನೀವು ನೋಡ್ಬೋದು 5 ವೋಲ್ಟ್ ಇದ್ದಿದ್ದು 0 ವೋಲ್ಟ್ ಆಯಿತು, -5 ಆಯಿತು, ಅಗೇನ್ 0 ಆಯಿತು, ಮತ್ತೆ +5 -5 ಆ ಥರ ವೇರಿಯೇಷನ್ಸ್ ಇರುತ್ತೆ. ಸೊ ಆ ಕಾಂಪೋನೆಂಟ್ಸ್ನ ರಿಮೂವ್ ಮಾಡಬೇಕು ಅಂತಂದರೆ ಫಿಲ್ಟರ್ ಬೇಕು. ಇಲ್ಲಿ ಸ್ಟಿಲ್ ನಮಗೆ ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕಾಂಪೋನೆಂಟ್ ಇದೆ. ಇದನ್ನು ರಿಮೂವ್ ಮಾಡಬೇಕಂತಂದರೆ ವೋಲ್ಟೇಜ್ ರೆಗ್ಯುಲೇಟರ್ಗೆ ಹೋಗಬೇಕು. ಸೊ ವೋಲ್ಟೇಜ್ ರೆಗ್ಯುಲೇಟರ್ ಏನು ಮಾಡುತ್ತೆ, ಸೊ ಈ ಸ್ಮಾಲ್ ವೇರಿಯೇಷನ್ಸ್ ಇರೋದನ್ನ ರಿಮೂವ್ ಮಾಡಿ ನಮಗೆ ಕಂಟಿನ್ಯೂಸ್ ಡಿ ಸಿ ಸಿಗ್ನಲ್ ಔಟ್ಪುಟ್ ಬರೋ ಥರ ಮಾಡುತ್ತೆ. ಸೊ ಈ 4 ಕಾಂಪೋನೆಂಟ್ಸ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎ ಸಿ ಟು ಡಿ ಸಿ ಕನ್ವರ್ಷನ್. ಸೊ ನಾವು ಇವತ್ತು ರೆಕ್ಟಿಫೈರ್ನ ಅರ್ಥ ಮಾಡ್ಕೋತಿದ್ದೀವಿ. ರೆಕ್ಟಿಫೈಯರಲ್ಲಿ ಮೈನ್ ಕಾಂಪೋನೆಂಟ್ ಬಂದ್ಬಿಟ್ಟು ನಮಗೆ ಡಯೋಡ್. ಫಸ್ಟ್ ಡಯೋಡ್ ಅರ್ಥ ಮಾಡ್ಕೋಬೇಕು. ಸೊ ನೀವು ಯಾವುದೇ ಎ ಸಿ ಟು ಡಿ ಸಿ ಕನ್ವರ್ಟರ್ ಅಥವಾ ಅಡಾಪ್ಟರ್ ನೋಡಿದ್ರೆ ಈ ಥರ ಇರುತ್ತೆ. ಹಿಂಗೆ ಎ ಸಿ ಇನ್ಪುಟ್ ಇಲ್ಲಿ ಕೊಡ್ತೀವಿ, ಮೈನ್ ಟ್ರಾನ್ಸ್ಫಾರ್ಮರ್ ಇದೆ ಆ್ಯಂಡ್ ದೆನ್ ರಿಸರ್ವಯರ್ ಕೆಪಾಸಿಟರ್ ಇದೆ. ಇಲ್ಲೊಂದು ಬ್ರಿಡ್ಜ್ ರೆಕ್ಟಿಫೈಯರ್ ಸರ್ಕ್ಯೂಟ್ ನೋಡ್ಬೋದು. ಅದಾದಮೇಲೆ ರಿಸರ್ವಯರ್ ಕೆಪಾಸಿಟರ್ ಅಂದರೆ ಫಿಲ್ಟರ್, ನೆಕ್ಸ್ಟ್ ಡಿ ಸಿ ಔಟ್ಪುಟ್ ಬರುತ್ತೆ. ಸೊ ರೆಕ್ಟಿಫೈಯರ್ ಅಂತಂದರೆ ನಾನು ಹೇಳಿದೆ, ಇಟ್ ಈಸ್ ಎ ಸರ್ಕ್ಯೂಟ್ ಟು ಕನ್ವರ್ಟ್ ಎ ಸಿ ಸಿಗ್ನಲ್ ಇಂಟು ಪಲ್ಸೇಟಿಂಗ್ ಡಿ ಸಿ. ಅದರಲ್ಲಿ ಡಯೋಡ್ ಇರುತ್ತೆ. ಈ ಡಯೋಡ್ ಏನಪ್ಪ ಮಾಡುತ್ತೆ ಅಂತಂದರೆ, ನಾವು ಇಲ್ಲಿಂದ ವೋಲ್ಟೇಜ್ ಕೊಟ್ಟರೆ ಕರೆಂಟು ಒಂದು ಡೈರೆಕ್ಷನಲ್ಲಿ ಮಾತ್ರ ಪಾಸ್ ಆಗುತ್ತೆ. ಅಂದರೆ ಆ್ಯನೋಡ್ಗೆ ವೋಲ್ಟೇಜ್ ಕೊಟ್ಟರೆ ಕ್ಯಾಥೋಡ್ ಕಡೆಗೆ ಮಾತ್ರ ಕರೆಂಟ್ ಫ್ಲೋ ಆಗುತ್ತೆ. ಇನ್ ಕೇಸ್ ಕ್ಯಾಥೋಡ್ಗೆ ಏನಾದರೂ ಪಾಸಿಟಿವ್ ವೋಲ್ಟೇಜ್ ಕೊಟ್ಟರೆ ಆ್ಯನೋಡ್ ಕಡೆಗೆ ಕರೆಂಟ್ ಫ್ಲೋ ಆಗಲ್ಲ. ಸೊ ಇಟ್ ಕಂಡಕ್ಟ್ಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಸೊ ಡಯೋಡ್ ವರ್ಕಿಂಗ್ನ ಇಲ್ಲಿ ನೋಡ್ಬೋದು ಆ್ಯನಿಮೇಷನಲ್ಲಿ. ಎ ಸಿ ಇನ್ಪುಟ್ನ ಈ ಥರ ಕೊಟ್ಟರೆ ನೀವು ಫಸ್ಟ್ ಹಾಫ್ ಆಫ್ ದ ಸಿಗ್ನಲ್ ಮಾತ್ರ ಇದು ಕಂಡಕ್ಟ್ ಮಾಡ್ತಿದೆ. ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಬಂದಾಗ, ಮೀನ್ಸ್ ನೆಗೆಟಿವ್ ವ್ಯಾಲ್ಯೂಸ್ನ ಇನ್ಪುಟ್ ಕೊಟ್ಟಾಗ ಡಯೋಡ್ ಕಂಡಕ್ಟ್ ಮಾಡ್ತಿಲ್ಲ. ಸೊ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇನ್ಪುಟ್ ಆಗಿ ಬರ್ತಿದೆ ಅಂತಂದರೆ ಅಷ್ಟೇ ಡಯೋಡ್ ಕಂಡಕ್ಟ್ ಮಾಡುತ್ತೆ. ಸೊ ಡಯೋಡ್ ಕಂಡಕ್ಟ್ಸ್ ಆ್ಯಂಡ್ ಕರೆಂಟ್ ಈಸ್ ಫ್ಲೋಯಿಂಗ್ ಅಂತ ಹೇಳ್ತೀವಿ. ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಟಲ್ಲಿ ಕಂಡಕ್ಟ್ ಮಾಡಲ್ಲ. ಸೊ ನಾವು ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡುವಾಗ ಈ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಸಿಗ್ನಲ್ಸ್ನ ಎಲಿಮಿನೇಟ್ ಮಾಡೋಕ್ಕೆ ಡಯೋಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಹಾಫ್ ವೇವ್ ರೆಕ್ಟಿಫೈರ್. ಈ ಒಂದು ಸಿಂಗಲ್ ಡಯೋಡ್ನ ಮತ್ತು ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡಿಕೊಂಡು ಹಾಫ್ ವೇವ್ ರೆಕ್ಟಿಫೈರ್ನ ಡಿಸೈನ್ ಮಾಡಿದ್ದೀವಿ. ಈ ಸಿಂಗಲ್ ಡಯೋಡ್ ಏನು ಮಾಡುತ್ತೆ, ಡಯೋಡ್ D1 ಇದು ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಎ ಸಿ ಸಿಗ್ನಲ್ನ ಮಾತ್ರ ಔಟ್ಪುಟ್ ಆಗಿ ಟ್ರಾನ್ಸ್ಫರ್ ಮಾಡುತ್ತೆ. ನೆಗೆಟಿವ್ ಹಾಫ್ ಸೈಕಲ್ ಇರೋದೆಲ್ಲ ರಿಮೂವ್ ಆಗೋಯ್ತು. ಇಲ್ಲಿ ನೋಡ್ಬೋದು ನೀವು, ರೆಕ್ಟಿಫೈಡ್ ಔಟ್ಪುಟ್ಟಲ್ಲಿ ನಮಗೆ ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಎ ಸಿ ಕಾಂಪೋನೆಂಟ್ ಇದೆ. ಸೊ ಇದಕ್ಕೆ ಹಾಫ್ ವೇ ರೆಕ್ಟಿಫೈರ್ ಅಂತ ಹೆಸರು ಬಂದಿರೋದೆ ಅದು ಆ ಕಾರಣಕ್ಕೆ.
ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಸ್ ವಿಲ್ ಬಿ ದ ಔಟ್ಪುಟ್. ನೆಗೆಟಿವ್ ಸಿಗ್ನಲ್ಸ್ನ ರಿಮೂವ್ ಮಾಡಿಬಿಡುತ್ತೆ. ಹಾಫ್ ಸೈಕಲ್ ಆಫ್ ದ ಔಟ್ಪುಟ್ ಇರೋದ್ರಿಂದ ಹಾಫ್ ವೇವ್ ರೆಕ್ಟಿಫೈರ್ ಅಂತ ಹೇಳ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಂಟಿನ್ಯೂಸ್ AC ಸಿಗ್ನಲ್. ಇದನ್ನು ಡಯೋಡು ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ರೆಕ್ಟಿಫೈಡ್ ಔಟ್ಪುಟ್ಗೆ ಕನ್ವರ್ಟ್ ಮಾಡ್ತಿದೆ. ಇಲ್ಲಿ ಹಾಫ್ ಆಫ್ ದ AC ಕಾಂಪೊನೆಂಟ್ಸ್ ರಿಮೂವ್ ಆಯಿತು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಬಂದಾಗ ಡಯೋಡ್ D1 ಆನ್ ಆಯಿತು, ಕ್ಲೋಸ್ಡ್ ಸರ್ಕ್ಯೂಟ್ ಆಯಿತು, ಕರೆಂಟ್ ಈ ಥರ ಫ್ಲೋ ಆಗುತ್ತೆ. ಸೊ ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಏನಿದೆ ಅದೇ ಔಟ್ಪುಟ್ ಜನರೇಟ್ ಆಗುತ್ತೆ. ನೀವು ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ನ ಡಯೋಡಿಗೆ ಕೊಟ್ಟಾಗ ಅಥವಾ ರೆಕ್ಟಿಫೈರಿಗೆ ಕೊಟ್ಟಾಗ, ನೆಗೆಟಿವ್ ಹಾಫ್ ಸೈಕಲ್ ಅಂದರೆ ಡಯೋಡ್ D1 ರಿವರ್ಸ್ ಬಯಾಸ್ ಆಯಿತು. ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲ್ ಇನ್ಪುಟ್ ಕೊಟ್ಟಾಗ ಫಾರ್ವರ್ಡ್ ಬಯಾಸ್ ಆಗಿತ್ತು, ಸೊ ಆನ್ ಆಗಿತ್ತು. ಇಲ್ಲಿ ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಆಫ್ ಆಯಿತು, ಕರೆಂಟ್ ಏನು ಫ್ಲೋ ಆಗಲ್ಲ. ಅದಕ್ಕೆ ನಿಮಗೆ ಔಟ್ಪುಟ್ಟಲ್ಲಿ ಈ ರೆಡ್ ಲೈನ್ ಏನು ಕಾಣಿಸ್ತಿದೆಯೋ ಈ ರೆಡ್ ಸಿಗ್ನಲ್ ಔಟ್ಪುಟ್ ಸಿಗ್ನಲ್, ಬ್ಲೂ ಲೈನ್ ಏನಿದೆಯೋ ಇದು ಇನ್ಪುಟ್ ಸಿಗ್ನಲ್. ಸೊ ನಿಮಗೆ ಪಾಸಿಟಿವ್ ಹಾಫ್ ಸೈಕಲ್ ಮಾತ್ರ ಔಟ್ಪುಟ್ ಬರುತ್ತೆ. ನೆಗೆಟಿವ್ ಹಾಫ್ ಸೈಕಲಲ್ಲಿ ಡಯೋಡ್ ರಿವರ್ಸ್ ಬಯಾಸ್ ಆಗಿರೋದ್ರಿಂದ ಔಟ್ಪುಟ್ ಬರಲ್ಲ. ಸೊ ಇದು ಕಂಪ್ಲೀಟ್ ಔಟ್ಪುಟ್ಟು. ನಿಮಗೆ ಫುಲ್ ಕಂಪ್ಲೀಟ್ AC ಸಿಗ್ನಲ್ನ ಇನ್ಪುಟ್ ಕೊಟ್ಟರೆ ಔಟ್ಪುಟ್ಟು ಪಾಸಿಟಿವ್ ಹಾಫ್ ಸೈಕಲ್ ಇರುತ್ತೆ. ನಾವು DC ಸಿಗ್ನಲ್ ತಗೋಬೇಕು ಅದರಿಂದ ಅಂತಂದರೆ ಏನು ಮಾಡಬೇಕು, ಆ ರಿಪ್ಪಲ್ಸ್ನ ಎಲಿಮಿನೇಟ್ ಮಾಡಬೇಕು. ಅಂದರೆ ಈ AC ಕಾಂಪೊನೆಂಟ್ನ ಎಲಿಮಿನೇಟ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೀವಿ, ಒಂದು ಕೆಪಾಸಿಟರ್ನ ಯೂಸ್ ಮಾಡ್ತೀವಿ. ಇಲ್ಲಿ ಲೋಡ್ ರೆಸಿಸ್ಟರ್ ಇದೆ ಅಲ್ವಾ, ರೆಸಿಸ್ಟರ್ ಅಕ್ರಾಸ್ ವೋಲ್ಟೇಜ್ ಮೆಜರ್ ಮಾಡ್ತೀವಿ. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಕೆಪಾಸಿಟರ್ ಹಾಕಬೇಕು. ಈ ಕೆಪಾಸಿಟರ್ ಏನು ಮಾಡುತ್ತೆ, ಈ ಕೆಪಾಸಿಟರ್ಗೆ ಈ ಡಯೋಡ್ ಔಟ್ಪುಟ್ ಬಂದಾಗ ಈ ಕೆಪಾಸಿಟರ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆಯೋ 5 ವೋಲ್ಟ್ಸ್ ಅಂದ್ಕೊಂಡ್ರೆ 5 ವೋಲ್ಟ್ಸ್ ತನಕ ಚಾರ್ಜ್ ಆಗುತ್ತೆ. ಈ ಡಯೋಡ್ ಔಟ್ಪುಟ್ ನೆಗೆಟಿವ್ ಹಾಫ್ ಸೈಕಲಲ್ಲಿ 0 ಅಂದರೆ ಆ ಡ್ಯೂರೇಷನಲ್ಲಿ ಕೆಪಾಸಿಟರ್ಗೆ ಏನೂ ಇಲ್ಲಿ ಕರೆಂಟ್ ಫ್ಲೋ ಆಗ್ತಿಲ್ಲ. ಆ ಟೈಮಲ್ಲಿ ಕೆಪಾಸಿಟರ್ ಚಾರ್ಜ್ನ ಹೋಲ್ಡ್ ಮಾಡುತ್ತೆ. ಈಸಿಯಾಗಿ ಕೆಪಾಸಿಟರ್ ಔಟ್ಪುಟ್ಟು ಡ್ರಾಪ್ ಟು 0 ಆಗಲ್ಲ. ಸೊ ಕೆಪಾಸಿಟರ್ ಯೂಸ್ ಮಾಡೋದ್ರಿಂದ ಆ ಚಾರ್ಜು ಅದೇ ಥರ ಹೋಲ್ಡ್ ಆಗುತ್ತೆ. ಇಲ್ಲಿ ಏನಕ್ಕೆ ಸ್ವಲ್ಪ ರೆಡ್ಯೂಸ್ ಆಗಿದೆ ವೋಲ್ಟೇಜ್ ಅಂತಂದರೆ, ಕೆಪಾಸಿಟರಲ್ಲಿ ಚಾರ್ಜ್ ಜಾಸ್ತಿ ಹೊತ್ತು ನಿಲ್ಲಲ್ಲ, ಲೀಕೇಜ್ ಆಗುತ್ತೆ. ಸೊ ಲೀಕೇಜ್ ಆಗಿರೋದ್ರಿಂದ 5 ವೋಲ್ಟ್ ಇರೋದು 4.5 ವೋಲ್ಟ್ ತನಕ ರೆಡ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ರೆಡ್ಯೂಸ್ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟ್ ಸೈಕಲ್ದು ಔಟ್ಪುಟ್ ಜನರೇಟ್ ಆಗೋದ್ರಿಂದ ಡಯೋಡಿಂದ ಎಗೈನ್ ಆ ಕೆಪಾಸಿಟರ್ ಮತ್ತೆ 5 ವೋಲ್ಟಿಗೆ ಚಾರ್ಜ್ ಆಗುತ್ತೆ. ಸೊ ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ನಡೆಯೋದ್ರಿಂದ ನಿಮಗೆ ವೋಲ್ಟೇಜ್ ಈ ಥರ ಕಾಣುತ್ತೆ. ಸೊ ಇಲ್ಲಿ ಫುಲ್ ಹಾಫ್ ಸೈಕಲ್ ಆಫ್ ದ AC ಕಾಂಪೊನೆಂಟ್ ಇದ್ದಿದ್ದು ರೆಡ್ಯೂಸ್ ಆಗಿ ಸಮ್ ಸ್ಮಾಲ್ ಅಮೌಂಟ್ ಆಫ್ AC ರಿಪ್ಪಲ್ಸ್ ಇದೆ. ಸೊ ಇದು ಆಲ್ಮೋಸ್ಟ್ ಈಕ್ವಲ್ ಟು DC ವೋಲ್ಟೇಜ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕನ್ವರ್ಟ್ ಎನ್ AC ಟು DC. ಇದನ್ನು ರಿಮೂವ್ ಮಾಡಬೇಕಪ್ಪ ನಾವು ಔಟ್ಪುಟ್ಟಲ್ಲಿ ಪ್ಯೂರ್ DC ಬರಬೇಕಂದ್ರೆ ಏನು ಮಾಡಬೇಕು, ನೆಕ್ಸ್ಟ್ ರೆಕ್ಟಿಫೈರ್ ಆದಮೇಲೆ ನಮ್ಮ DC ಕನ್ವರ್ಟ್ರಲ್ಲಿ ಒಂದು ರೆಗ್ಯುಲೇಟರ್ ಹಾಕಬೇಕು, ವೋಲ್ಟೇಜ್ ರೆಗ್ಯುಲೇಟರ್. ಸೊ ಇದು ಹಾಫ್ ವೇವ್ ರೆಕ್ಟಿಫೈರ್. ನಿಮಗೆ ಇನ್ನೂ ಕ್ಲಿಯರ್ ಔಟ್ಪುಟ್ ಬರಬೇಕು ಅಂತಂದರೆ ಒನ್ ಮೋರ್ ಲೆವೆಲ್ ಆಫ್ ಸ್ಮೂತಿಂಗ್ ಅಪ್ಲೈ ಮಾಡಬೇಕು. ದಟ್ಸ್ ವೈ ಇಲ್ಲಿ ಒಂದು RC ಸ್ಮೂತಿಂಗ್ ಫಿಲ್ಟರ್ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಫುಲ್ ವೇವ್ ರೆಕ್ಟಿಫೈರ್. ನಾವು ಹಾಫ್ ವೇವ್ ರೆಕ್ಟಿಫೈರಲ್ಲಿ ನೋಡಿದ್ವಿ, ದ ಔಟ್ಪುಟ್ ವಿಲ್ ಬಿ ಓನ್ಲಿ ಹಾಫ್ ಸೈಕಲ್. ಈ ನೆಗೆಟಿವ್ ಹಾಫ್ ಸೈಕಲ್ ಇರೋ ಹತ್ರ ನಮಗೆ ಔಟ್ಪುಟ್ ಬರ್ತಿಲ್ಲ, ಅಂದರೆ ಕೆಪಾಸಿಟರ್ಗೆ ಜಾಸ್ತಿ ಟೈಮ್ ಸಿಗ್ತಿದೆ ಡಿಸ್ಚಾರ್ಜ್ ಆಗೋಕ್ಕೆ. ಇದನ್ನು ಅವಾಯ್ಡ್ ಮಾಡಬೇಕಂತಂದ್ರೆ ಏನು ಮಾಡಬೇಕು, ಫುಲ್ ವೇವ್ ರೆಕ್ಟಿಫೈರ್ಗೆ ಹೋಗಬೇಕು. ಫುಲ್ ವೇವ್ ರೆಕ್ಟಿಫೈರಲ್ಲಿ 2 ಟೈಪ್ ಇದೆ, ಒಂದು ಬೈಫೇಸ್ ಟೈಪ್, ಇನ್ನೊಂದು ಬ್ರಿಡ್ಜ್ ರೆಕ್ಟಿಫೈರ್ ಟೈಪ್. ಇದು ಬೈಫೇಸ್ ಟೈಪ್ ಅಥವಾ ಸೆಂಟರ್ ಟ್ಯಾಪ್ ಫುಲ್ ವೇವ್ ರೆಕ್ಟಿಫೈರ್ ಅಂತ ಕರಿತೀವಿ. ಇದರಲ್ಲಿ ನೀವು ನೋಡ್ಬೋದು 2 ಡಯೋಡ್ ಯೂಸ್ ಮಾಡಿದ್ದೀವಿ, ಡಯೋಡ್ D1 ಆ್ಯಂಡ್ ಡಯೋಡ್ D2. ಈ ಡಯೋಡ್ D1 D2ನ ಎಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅಂತಂದರೆ, ಸೆಕೆಂಡ್ರಿ ಕಾಯಿಲಲ್ಲಿ ಈ ಟರ್ಮಿನಲಿಂದ ಒಂದು ಡಯೋಡು, ಈ ಟರ್ಮಿನಲಿಂದ ಇನ್ನೊಂದು ಡಯೋಡು. ಬಟ್ ಇವೆರಡು ಪ್ಯಾರಲಲ್ಲ ಕನೆಕ್ಟ್ ಆಗಿದೆ. ಆ್ಯಂಡ್ ಸೆಂಟರ್ ಪಾಯಿಂಟಿಂದ ಇಲ್ಲಿ ಸೆಕೆಂಡ್ರಿ ಕಾಯಿಲ್ನ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿಂದ ಔಟ್ಪುಟ್ಗೆ ನೆಗೆಟಿವ್ ಟರ್ಮಿನಲ್ ಆಫ್ ದ ಈ ಔಟ್ಪುಟ್ ಟರ್ಮಿನಲ್ನ ತೊಗೊಂಡಿದ್ದೀವಿ. ಒಂದು D1 ಅಥವಾ D2 ಕನೆಕ್ಟ್ ಆಗಿರೋ ಟರ್ಮಿನಲಿಂದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಔಟ್ಪುಟ್, ನೆಗೆಟಿವ್ ಟರ್ಮಿನಲ್ನ ಸೆಂಟರ್ ಟ್ಯಾಪ್ ಮಾಡಿರೋ ಹತ್ರ ತೊಗೊಂಡಿದ್ದೀವಿ. ಇಲ್ಲಿ ನೀವು AC ವೋಲ್ಟೇಜ್ ಕೊಟ್ಟಾಗ ಏನಾಗುತ್ತೆ, ಇದು ಸ್ಪ್ಲಿಟ್ ಆಗುತ್ತೆ ಡಯೋಡ್ D1ಗೂ ಮತ್ತು D2ಗೂ. ಪಾಸಿಟಿವ್ ಹಾಫ್ ಸೈಕಲಲ್ಲಿ ಇಲ್ಲೂ ಒಂದೇ ಡಯೋಡ್ ಕಂಡಕ್ಟ್ ಆಗೋದು, ಬಟ್ ನೆಗೆಟಿವ್ ಹಾಫ್ ಸೈಕಲಲ್ಲಿ ಡಯೋಡ್ D2 ಕಂಡಕ್ಟ್ ಆಗುತ್ತೆ. ಹಾಫ್ ವೇವ್ ರೆಕ್ಟಿಫೈರಲ್ಲಿ ಈ ಡಯೋಡ್ D2 ಇರಲಿಲ್ಲ, ಅದಕ್ಕೆ ನಮಗೆ ಕೆಪಾಸಿಟರ್ಗೆ ಸ್ಮೂತಿಂಗ್ ಫಿಲ್ಟ್ರಿಗೆ ಹಾಕಿದಾಗ ನಮಗೆ ಜಾಸ್ತಿ ಟೈಮ್ ಸಿಗ್ತಿತ್ತು ಡಿಸ್ಚಾರ್ಜ್ ಆಗೋಕ್ಕೆ. ಸೊ ಔಟ್ಪುಟ್ ಆಫ್ ದ ರೆಕ್ಟಿಫೈರಲ್ಲಿ ಸ್ಟಿಲ್ ರಿಪ್ಪಲ್ಸ್ ಇತ್ತು. ಇವಾಗ ಇದರ ಔಟ್ಪುಟ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಕೊಟ್ಟಾಗ D1 ಕಂಡಕ್ಟ್ ಆಯಿತು, ಅಂದರೆ D1 ಈಸ್ ಫಾರ್ವರ್ಡ್ ಬಯಾಸ್ಡ್, ಅದಕ್ಕೆ ಕರೆಂಟ್ ಫ್ಲೋ D1 ಥ್ರೂ ಆಗುತ್ತೆ. ಸೊ ರೆಸಿಸ್ಟರ್ RL ಥ್ರೂ ನೀವು ಔಟ್ಪುಟ್ನ ಮೆಜರ್ ಮಾಡಿದ್ರೆ ಸೇಮ್ ಆ್ಯಸ್ ಇನ್ಪುಟ್
ಇಲ್ಲಿ ಔಟ್ಪುಟ್ ಬರುತ್ತೆ. ಬಟ್ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ ಕೊಟ್ಟಾಗ್ಲೂ ಸಹ ಥ್ರೂ ಡಿ ಟು ಫಾರ್ವರ್ಡ್ ಬಯಾಸ್ ಆಗಿ D1 ರಿವರ್ಸ್ ಬಯಾಸ್ ಆಗಿ ನಿಮಗೆ ಔಟ್ಪುಟ್ ಅಗೈನ್ ಪಾಸಿಟಿವ್ ಹಾಫ್ ಸೈಕಲ್ ಥರನೇ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು ಇನ್ ಕೇಸ್ ಫುಲ್ ವೇವ್ ರೆಕ್ಟಿಫೈರ್ಗೆ ಕಂಟಿನ್ಯೂಸ್ ಸಿಗ್ನಲ್ ಕೊಟ್ಟಾಗ ಪಾಸಿಟಿವ್ ಹಾಫ್ ಸೈಕಲಲ್ಲಿ D1 ಕಂಡಕ್ಟ್ ಆಗಿ ಔಟ್ಪುಟ್ ಬಂತು. ಸೊ ನೆಗೆಟಿವ್ ಹಾಫ್ ಸೈಕಲಲ್ಲಿ ನೀವು ಇಲ್ಲಿ ನೋಡ್ಬೋದು D2 ಕಂಡಕ್ಟ್ ಆಗಿ ಔಟ್ಪುಟ್ ಅಗೈನ್ ಮತ್ತೆ ಬರುತ್ತೆ. ಸೊ ನಮಗೆ ಕಂಟಿನ್ಯೂಸ್ ಸಿಗ್ನಲ್ನ ಅಪ್ಲೈ ಮಾಡಿದ್ರೆ ಇಲ್ಲಿ ನಮಗೆ ಫುಲ್ ಸೈಕಲಲ್ಲೂ ಪಾಸಿಟಿವ್ ಸಿಗ್ನಲ್ಸೇ ಬರ್ತಾ ಇದೆ. ಸೊ ಇದು ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ಜನರೇಟಿಂಗ್ DC ಸಿಗ್ನಲ್. ಅಂದರೆ ಪಾಸಿಟಿವ್ ಹಾಫ್ ಸೈಕಲ್ ಮತ್ತು ನೆಗೆಟಿವ್ ಹಾಫ್ ಸೈಕಲ್ಗೆ 2 ವೇವ್ಸ್ ಜನರೇಟ್ ಆಗ್ತಿದೆ. ಸೊ ಯು ಕ್ಯಾನ್ ಸಿ ಹಿಯರ್ ದ ರಿಪ್ಪಲ್ಸ್ ಆರ್ ಲೆಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಪಾಸಿಟರ್ ಯೂಸ್ ಮಾಡಿರೋದು ಸ್ಮೂತಿಂಗಿಗೆ ಅಗೈನ್. ಸೊ ಸ್ಮೂತಿಂಗ್ ಮಾಡಾದಮೇಲೆ ವಿ ಆರ್ ಗೋಯಿಂಗ್ ಟು ಗೆಟ್ ಅಗೈನ್ ರಿಪ್ಪಲ್ಸ್, ಅಂದರೆ ಮೋರ್ DC ಔಟ್ಪುಟ್ ನಮಗೆ ಸಿಗ್ತಾ ಇದೆ. ಕೆಪಾಸಿಟರ್ ಡಿಸ್ಚಾರ್ಜ್ ಆಗೋ ಅಷ್ಟೊತ್ತಿಗೆ ಆಲ್ರೆಡಿ ಮತ್ತೆ ಇನ್ನೊಂದು ಸಿಗ್ನಲ್ ಸಿಗೋದ್ರಿಂದ ಕೆಪಾಸಿಟರ್ ವಿಲ್ ಚಾರ್ಜ್ ಅಗೈನ್ ಅಂತ ಹೇಳ್ತೀವಿ. ಇದು ಫುಲ್ ವೇವ್ ರೆಕ್ಟಿಫೈರ್. ಆ ಫುಲ್ ವೇವ್ ರೆಕ್ಟಿಫೈರಲ್ಲೇ ಇನ್ನೊಂದಿದೆ, ದಟ್ ಈಸ್ ಬ್ರಿಡ್ಜ್ ರೆಕ್ಟಿಫೈರ್. ಬ್ರಿಡ್ಜ್ ರೆಕ್ಟಿಫೈರಲ್ಲಿ 4 ಡಯೋಡ್ ಯೂಸ್ ಮಾಡ್ತೀವಿ. ಈ ಬ್ರಿಡ್ಜ್ ರೆಕ್ಟಿಫೈರ್ ಯಾವ ಥರ ಕನೆಕ್ಟ್ ಆಗಿದೆಯಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಇದೆರಡು ಪಾಯಿಂಟ್ಸ್ನ ತಗೊಂಡ್ರೆ D4 ಮತ್ತು D1, D2 ಮತ್ತು D3 ಕನೆಕ್ಷನ್ಸ್ ಇಲ್ಲಿ ಮೀಟ್ ಆಗ್ತಿದೆ. ಇದು ಬ್ರಿಡ್ಜ್ ಫಾರ್ಮಲ್ಲಿದೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, 2 ಆಪೋಸಿಟ್ ಡಯೋಡ್ಸ್ ಕಂಡಕ್ಟ್ ಆಗುತ್ತೆ. D1 ಮತ್ತು D2 ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಟಲ್ಲಿ ಕಂಡಕ್ಟ್ ಆದರೆ D3 ಮತ್ತು D4 ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಟಲ್ಲಿ ಕಂಡಕ್ಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಇದು ಪಾಸಿಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಟಲ್ಲಿ ಹೆಂಗೆ ಕರೆಂಟ್ ಫ್ಲೋ ಆಗ್ತಿದೆ ಅಂತ. ಸೊ ಈ ಟರ್ಮಿನಲ್ ಪಾಸಿಟಿವ್, ಈ ಟರ್ಮಿನಲ್ ಪಾಸಿಟಿವ್ ಇದೆ ಅಂತಂದರೆ ಡಯೋಡ್ D1 ಫಾರ್ವರ್ಡ್ ಬಯಾಸ್ ಆಯಿತು. ಕರೆಂಟ್ D1 ಥ್ರೂ ಫ್ಲೋ ಆಗಿ RL ಥ್ರೂ ಫ್ಲೋ ಆಗಿ ಅಗೈನ್ D2 ಥ್ರೂ ಫ್ಲೋ ಆಗಿ ನೆಗೆಟಿವ್ ಟರ್ಮಿನಲ್ಲಿ ಬರುತ್ತೆ. D3 ಮತ್ತು D4 ಇಲ್ಲಿ ರಿವರ್ಸ್ ಬಯಾಸ್ ಆಗಿರ್ತವೆ. ಸಿಮಿಲರ್ಲಿ ನೆಗೆಟಿವ್ ಹಾಫ್ ಸೈಕಲ್ ಆಫ್ ದ ಇನ್ಪುಟ್ಟಲ್ಲಿ ಕರೆಂಟ್ ಈ ಕಡೆಯಿಂದ ಫ್ಲೋ ಆಗೋದ್ರಿಂದ D3 ಫಾರ್ವರ್ಡ್ ಬಯಾಸ್ಡ್, ಅದಾದಮೇಲೆ ಥ್ರೂ ದ ಲೋಡ್ ರೆಸಿಸ್ಟರ್ ಆ್ಯಂಡ್ ದೆನ್ ಥ್ರೂ D4 ಆ್ಯಂಡ್ ದೆನ್ ರೀಚಿಂಗ್ ದ ನೆಗೆಟಿವ್ ಟರ್ಮಿನಲ್. ಸೊ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಹಾಫ್ ಸೈಕಲಲ್ಲೂ ಕರೆಂಟ್ಸ್ ಫ್ಲೋ ಆಗ್ತಿರೋದ್ರಿಂದ ವಿ ವಿಲ್ ಗೆಟ್ ಅಗೈನ್ ಕಂಪ್ಲೀಟ್ ಸೈಕಲ್. ನೀವು ಇಲ್ಲಿ ನೋಡ್ಬೋದು ಪಾಸಿಟಿವ್ ಹಾಫ್ ಸೈಕಲಲ್ಲಿ ಯಾವ ಥರ ನಿಮಗೆ ಔಟ್ಪುಟ್ ಬರುತ್ತೆ ಅಂತ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಯಾವ ಥರ ಬರುತ್ತೆ ಅಂತ ಈ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಕಂಪ್ಲೀಟ್ ಔಟ್ಪುಟ್ ನೋಡಿದ್ರೆ ನಿಮಗೆ ಅಗೈನ್ ಸೆಂಟರ್ ಟ್ಯಾಪ್ಡ್ ರೆಕ್ಟಿಫೈರಲ್ಲಿ ಯಾವ ಥರ ಬಂತು ಅದೇ ಥರ ಫುಲ್ ವೇವ್ ಬ್ರಿಡ್ಜ್ ರೆಕ್ಟಿಫೈರಲ್ಲಿ ಕೂಡ ಔಟ್ಪುಟ್ಟು ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಕನ್ವರ್ಷನ್ ಆಫ್ AC ಟು DC ಅಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ಗಿಂತ ಫುಲ್ ವೇವ್ ರೆಕ್ಟಿಫೈರ್ದು ಎಫಿಷಿಯನ್ಸಿ ಜಾಸ್ತಿ. ಅದಕ್ಕೆ ಫುಲ್ ವೇವ್ ರೆಕ್ಟಿಫೈರ್ನ ಅಥವಾ ಬ್ರಿಡ್ಜ್ ರೆಕ್ಟಿಫೈರ್ನ ನಾವು AC ಟು DC ಕನ್ವರ್ಷನ್ ಮಾಡ್ಯೂಲ್ಸಲ್ಲಿ ನೋಡ್ಬೋದು. ಸೊ ಇದು ರೆಕ್ಟಿಫೈರ್ಸ್ ಬಗ್ಗೆ ಇನ್ಫಾರ್ಮೇಷನ್. ಸೊ ಎಗೈನ್ ಬ್ರಿಡ್ಜ್ ರೆಕ್ಟಿಫೈರ್ಗೆ ನಾವು ರಿಪ್ಪಲ್ಸ್ನ ರಿಮೂವ್ ಮಾಡಬೇಕಂತಂದರೆ ಒಂದು ಕೆಪಾಸಿಟರ್ ಹಾಕ್ತೀವಿ ಪ್ಯಾರಲಲ್ ಟು ಲೋಡ್ ರೆಸಿಸ್ಟರ್. ಆ ಕೆಪಾಸಿಟರ್ ಅಗೈನ್ ರಿಪ್ಪಲ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಫ್ಟರ್ ದಿಸ್ ಕೆಪಾಸಿಟರ್ ಅಗೈನ್ ನಿಮಗಿಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಕಾಣ್ತಿದೆ. ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನಾವು ವೋಲ್ಟೇಜ್ ರೆಗ್ಯುಲೇಟರ್ಗೆ ಹೋಗಬೇಕು. ಆ ವೋಲ್ಟೇಜ್ ರೆಗ್ಯುಲೇಟರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.